ಬಾಯ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಮಸ್ತಾಗಿದೆ ಬೆಳಗ್ಗೆ ಒಂದು 7:30 ಇವಾಗ ಎಲ್ಲಿ ಡಾಲಾ ಕಟ್ಟಾಗಿ ಅಂದರೆ ಗೋಟ್ಗೆ ಮತ್ತು ಬೊಫೆಲೋಗೆ ಲೀವ್ಸ್ ಕಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಾನು ನನ್ನ ತಂಗಿ, ಇವಳೆ ನೋಡಿ ಫುಲ್ಲು ಡಾನ್, ಅವಳು ವ್ಲಾಗ್ ಮಾಡ್ತಾವಳೆ ನನ್ನ ಫೋನ್ ಬ್ಯಾಕ್ ಕೇಸಲ್ಲಿ. ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಬೆಳಗ್ಗೆ. ಇಲ್ಲಿ ನೋಡಿ, ಅದು ನಮ್ಮ ಮನೆ, ಅದು ಇಲ್ಲಿ ನೋಡಿ ನಮ್ಮ ತಾತ ನಮ್ಮ ಅಪ್ಪನ ಹೋಗ್ತಿದ್ದಾರೆ. ಇವಾಗ ಪಟ್ಟಂತ ಹೋಗ್ಬಿಟ್ಟು ಬರಬೇಕು, ಲೇಟ್ ಆಗತ್ತೇನೋ. ನಾನು ಮೆತ್ತಗೆ ನಡೀತಾ ಇದ್ದೀನಿ. ನೋಡೋಣ, ಮಸ್ತಾಗಿದೆ ಮಾತ್ರ ವ್ಯೂ ಬೆಳಗ್ಗೆ ಫುಲ್ಲು ಚಿಲ್ಲಾಗಿ. ನಾನೇನು ಹಾಕಿಲ್ಲ, ಗ್ಲೌಸ್ ಮತ್ತು ಟೋಪಿ ಇವಳು ಹಾಕಿದ್ದಾಳೆ. ನೋಡೋಣ ಹಿಂಗಿರತ್ತೆ ಅಂತ. ನೋಡಿ ವ್ಯೂನ ಎಂಜಾಯ್ ಮಾಡಿ. ಗೈಸ್ ನೋಡಿ ಹಿಂಗೆ ಕಟ್ ಮಾಡೋದು ಇದನ್ನ ಏನಂತಾರೆ, ಮರನ. ಇಲ್ಲಿ ಮರ ಅಲ್ಲ, ಬರೀ ಬ್ರ್ಯಾಂಚಸ್ ಮಾತ್ರ. ಈ ಥರ ಕಟ್ ಮಾಡ್ಬಿಟ್ಟು ಎತ್ಕೊಂಡು ಹೋಗೋದು ಗೋಟ್ಗೆ ಮತ್ತು ಬೊಫೆಲೋಸ್ಗೆ. ಫುಲ್ಲು ಟ್ರಿಕ್ಸ್ ಇರಬೇಕು ನೋಡಿ. ಚಿಕ್ಕ ಹುಡುಗಿ 5th ಸ್ಟ್ಯಾಂಡರ್ಡು, ಫುಲ್ಲು ಟ್ಯಾಲೆಂಟ್. ಮಸ್ತಾಗಿ ಇಷ್ಟು ಹೈಟಲ್ಲಿ ಮರ ಹತ್ತಿದ್ದಾಳೆ, ಬಿದ್ದರೆ ಕೆಳಗೇನೆ. ಇಲ್ಲಿ ನೋಡಿ ವ್ಯೂ ಮಾತ್ರ ನೋಡಿ, ಎಂಜಾಯ್ ಮಾಡಿ ವ್ಯೂನ. ಇಲ್ಲಿ ನೋಡಿ ಮನೆಗಳು ಹೆಂಗಿರುತ್ತೆ ಅಂತೆ. ಇಲ್ಲಿಷ್ಟು ಒಂದು ಮನೆ, ಇಲ್ಲೊಂದು ಮನೆ, ಇವ್ರು ನೆಕ್ಸ್ಟ್ ಊರು ಇಲ್ಲಿದೆ ನೋಡಿ. ಈ ಥರ ಬ್ಲೂ ಕಡೆ ಒಂದು, ಬನ್ಯಾ ಇದೊಂದು, ಇಲ್ಲೊಂದು ಮನೆ, ಅಲ್ಲೊಂದು ಸ್ವಲ್ಪ ಜಾಸ್ತಿ ಮನೆ ಇದೆ. ಹಂಗೆ ಫುಲ್ಲು ದೂರ ಇರುತ್ತೆ ಮನೆ. ಆದರೆ ಎಲ್ಲರೂ ಪಟ್ ಅಂತ ಬರ್ತಾರೆ ಏನಾದರೂ ಹೆಲ್ಪ್ ಕೇಳಿದ್ರೆ. ಆಮೇಲೆ ಇಲ್ಲೆಲ್ಲ ಹಂಗೆ ಒಬ್ಬರು ಮನೆ ಕೆಲಸ ಮುಗೀತಂದರೆ ಇನ್ನೊಬ್ಬರು ಮನೆಗೆ ಬರ್ತಾರೆ ಹೆಲ್ಪ್ ಮಾಡ್ಕೊಡೋಕ್ಕೆ. ಯಾಕಂದರೆ ಒಂದೂರು ಫುಲ್ಲು ಒಂದೇ ಫ್ಯಾಮಿಲಿ. ರೂಟ್ ಬೇರೆ, ಬ್ರ್ಯಾಂಚಸ್, ರೂಟ್ ಯಾರೋ ಬ್ರ್ಯಾಂಚಸ್ ಯಾರೋ ಆ ಥರ. ಆದರೆ ಇಡೀ ಮರ ಒಬ್ಬರೇ ಹಂಗೆ. ಇಲ್ಲಿ ಅಲ್ಲಿ ನೋಡಿ ಏನು ಮಸ್ತಾಗಿದೆ. ಇನ್ನು ನೆಕ್ಸ್ಟು ಟೆಂಪಲ್ ಪೂಜೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬೈಲಂತೆ ಫ್ರೂಟ್ ಹೆಸರು. ಇಲ್ಲಿ ನೋಡಿ ಹೆಂಗಿರುತ್ತೆ ಈ ಥರ ಮರ, ಮೇಲ್ ಫ್ರೂಟ್ ಅಂತೆ. ನೋಡೋಣ ಹೆಂಗಿರುತ್ತೆ ತಿನ್ನೋಕ್ಕೆ ಅಂತ. ಕ್ಯಾವ್ ಆಗೋದಿಲ್ಲ ಗೈಸ್. ನೋಡಿ ಇದನ್ನು ಕಟ್ಟೋದು ಹೇಳ್ಕೊಡ್ತೀನಿ. ಹಿಂಗಿಡ್ಬೇಕು ಫಸ್ಟು. ಈ ಹಾಫ್ ನಾನು ಎತ್ಕೊಂಡು ಹೋಗೋದು, ಈ ಹಾಫ್ ಇವಳು ಎತ್ಕೊಂಡು ಹೋಗ್ತಾಳೆ ನೋಡಿ. ಫುಲ್ ಹಂಗೆ ಹಾಕ್ಬಿಟ್ಟು ಇವಾಗ ಮಸ್ತಾಗಿ ಕಟ್ಟೋದು ಅದನ್ನ. ಇರಿ ತೋರಿಸ್ತೀನಿ. ಇನ್ನು ಫುಲ್ ಎಲ್ಲ ಎತ್ಕೊಬರ್ತಿದ್ದಾಳೆ. ನಾನು ಇಷ್ಟು ಕಲೆಕ್ಟ್ ಮಾಡ್ಬಿಟ್ಟಿಟ್ಟೆ, ಇದನ್ನು ಕಟ್ಕೊಟ್ಬಿಟ್ಲು ನನಗೆ. ಇನ್ನು ಜಾಸ್ತಿ ಇರೋದು ಇವಳು ಎತ್ಕೊಳ್ತಿದ್ದಾರೆ. ತಲಿ ಅವನೋ ಕೋಶ ಮಾಂಸೋ देखिए काम सो रोजु ಇವನು ನೋಡಿ ಆಲ್ರೆಡಿ ಎತ್ಕೊಂಡು ರೆಡಿ ಆಗಿದ್ದಾನೆ. ದೇಖ್ಲಾನೆ ಹಾಯ್ ಒನ್. ಇವನು ನೋಡಿ ಆಲ್ರೆಡಿ ಫುಲ್ ಎತ್ಕೊಂಡು ರೆಡಿ ಆಗಿದ್ದಾನೆ. ಓಕೆ, ವೆಯ್ಟ್ ಮಾಡ್ತಿದ್ದಾನೆ. ಒಬ್ಬೊಬ್ಬರೇ ಹೋಗಕ್ಕೆ ಬಿಡಲ್ಲ ಅದಕ್ಕೆ. ನೋಡಿದ್ರ ನಾನು ಸುಮ್ಮನೆ ವೇಸ್ಟು ಅಂತ ಹೇಳ್ತಿದ್ದಾಳೆ. ಕರೆಕ್ಟೇ ಅದು. ಆದರೆ ಅಲ್ಲಿ ವ್ಯೂ ನೋಡಿ ಹೆಂಗಿದೆ ಅಂತ, ಮಸ್ತಾಗಿದೆ. ನೋಡೋಣ ಇರಿ, ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಹೆಂಗೆ ಕಟ್ತಾಳೆ ಅಂತ. ಹಾಂ ಓಕೆ. ಶಿನ್ನ ಹೂವು ಮೂತ ಅವನೇನು ನೋಡಿ तो हिट भैया बोल भाषा काटता वाला दिखा. आशी तू का ली मुँह तो नहीं छो ಗೈಸ್ ನೋಡಿ ಅವ್ನು ಫುಲ್ ರೆಡಿ ಆಗಿದ್ದಾನೆ. ಓಕೆ, ನಾವು ಲೇಟ್ ಮಾಡ್ತಾಯಿದ್ದೀವಿ ಮಾತಾಡಿಕೊಂಡು. ಅವನು ಇನ್ನೂ ಅದನ್ನು ಕಟ್ ಮಾಡ್ತಿದ್ದಾನೆ, ಆ ಚಿಕ್ಕ ಲೀವ್ಸ್ನ. ಅಲ್ಲಿ ನೋಡಿ ಏನೋ ಮಾಡ್ತಾರೆ, ಏನೋ ಗೊತ್ತಿಲ್ಲ. ಪಾಡಿ ಅಷ್ಟೇ ಹೇಳ್ಕೊಳಕ್ಕೆ. ಇವಾಗ ಪಕ್ಕ ಪಾಡಿ ಹಾಕ್ತೀನಿ ಬರೋ ಅಷ್ಟೊತ್ತಲ್ಲಿ. ಬಂದಮೇಲೆ ಫುಲ್ ಪಕ್ಕ ಪಾಡಿ ಥರನೇ. ಅಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದಾನೆ ಫುಲ್ ಕ್ಯಾಮ್ರಾ ಶೈ ಹುಡುಗನಿಗೆ. ಬ್ಯಾಗ್ನ ಹಾಕ್ಕೊಂಡೇ ಇದನ್ನು ಆಗ್ಲಿಂದ. ನಾವಾದರೆ ಇಟ್ಬಿಟ್ಟು ವೆಯ್ಟ್ ಮಾಡ್ಕೊಂಡಿರ್ತಿದ್ವಿ. ಅವ್ನು ಹಂಗಲ್ಲ, ಫುಲ್ ವೆಯ್ಟ್ ಮಾಡ್ತವನೆ. ಇವಳು ನೋಡಿ ನನ್ನ ತಂಗಿ ಕಟ್ಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಈಗ. ಅದು ನೋಡಿ, ಅದನ್ನು ಕೆಳಗಡೆಯಿಂದ ಎತ್ಕೊಂಡು ಸಿಂಪಲಾಗಿ ಕಟ್ ಮಾಡೋದು. ಕಟ್ಟಲ್ಲ ಏನದು, ಕಟ್ಟೋದು.
ಅಷ್ಟೇ ಗೈಸ್, ಎತ್ಕೊಂಡು ತಲೆ ಮೇಲೆ ಇಟ್ಕೊಳ್ಳೋದು ಈಗ. ಇವಾಗ ಇದನ್ನೂ ಎತ್ಕೊಂಡು ಇಡ್ತಾಳೆ, ನಾನು ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ. ಅವ್ನು ನೋಡಿ ಫುಲ್ ರೆಡಿ ಮಾಡ್ಕೊಳ್ತಾವನೆ ಬ್ಯಾಸ್ಕೆಟ್ನ. ಅಷ್ಟೇ, ಮುಂದೆ ಹೋಗ್ಬೇಕಾದ್ರೆ ಸಿಗೋಣ. ಬಾಯ್ಸ್, ನೋವೋದು ಫುಲ್ ಎತ್ಕೊಂಡು ಬಂದಿದ್ದೀನಿ. ಫುಲ್ಲಲ್ಲ, ಅರ್ಧ ಮಾತಾಡೋಕ್ಕೆ ಕೂಡ ಆಗ್ತಿಲ್ಲ, ಫುಲ್ ಸುಸ್ತಾಗಿದ್ದೀನಿ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ, ಆಯ್ತಾನೆ ಇಲ್ಲ ನಿಜ. ಕಷ್ಟ ಅಪ್ಪು. ಬಾಯ್ಸ್, ಫೈನಲಿ ಮನೆ ಹತ್ರ ಬಂದಾಯಿತು. ಇನ್ನೊಂದು 5-6 ಸ್ಟೆಪ್ ಇದೆ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ, ಮಾತಾಡೋಕೆ ಕೂಡ ಐತಿಲ್ಲ. ನೋಡಿ ಬಂದಾಯಿತು, ಫುಲ್ಲು ಸುಸ್ತಾಗ್ಬಿಟ್ಟಿದೆ ಹಂಗಂತೂ. ನೋಡಿದ್ರಾ? ಹಾಗೆ ಮತ್ತು ಬಾಯ್ಸ್, ಸಕ್ಸಸ್ಫುಲಿ ವಿ ಆರ್ ಬ್ಯಾಕ್. ಹೇಗಿರಾನಿ? ಮಸ್ತಾಗಿತ್ತು. ಎಲ್ಲಿಂದ ಗೊತ್ತಾ ಇವಾಗ ಬಂದಿದ್ದು? ಎಲ್ಲೋ ಒಂದು ಅಷ್ಟು ದೂರದಿಂದ ಬಂದ್ವಿ. ಫುಲ್ಲು ಸುಸ್ತಾಗಿತ್ತು, ಕಕ್ಕಿ ಮೂಲೆ ಬಿಟ್ಟ ಇವಾಗ ಪೂರ. ಗೈಸ್, ಇವಾಗ ಈ ಮನೆದು ಹೌಸ್ ಟೂರ್ ಕೊಡ್ತೀನಿ, ಹೋಗೋಣ. ಸ್ಟೆಪ್ಸ್ ನೋಡಿ, ಸ್ಟೆಪ್ಸ್ ಎಲ್ಲ ಹಿಂಗಿರುತ್ತೆ ನೋಡಿ, ಸ್ಟೆಪ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ. ಇದು ಎಂಟ್ರೆನ್ಸು, ಇಷ್ಟೇ, ಫುಲ್ ಬಕ್ಕು ನೋಡಾಡಬೇಕು. ಆಮೇಲೆ ಇವಾಗ ಬಂದಿರೋ ಲೈಟ್ಸ್ ಇದೆಲ್ಲ ಇಲ್ಲಿ ನೋಡಿ. ಇದಾದಮೇಲೆ ಇದು ಕೆಳಗಡೆ ರೂಮ್. ಇದು ರೂಮ್ ಇವಾಗ ನಾವು ಸದ್ಯಕ್ಕೆ ಇಲ್ಲಿ ಆಕ್ಯುಪೈ ಮಾಡ್ಬಿಟ್ಟಿದ್ದೀವಿ. ಬೆಡ್ಡು ಇಲ್ಲೊಂದು ತಮ್ಮ ಮಲ್ಕೊಂಡವನೇನು, ಇಲ್ಲಿ ನೋಡಿ ಮಲ್ಕೊಂಡೇ ಇದ್ದಾನೆ ಇನ್ನು ನನ್ನ ಮಗ. ಇದೊಳಗೆ ಏನಿಲ್ಲ, ಈಗ ಸೋಮೇರಿ ಇವನು. ಆಮೇಲೆ ಇಲ್ಲಿ ಲಾಕ್ ಇತ್ತು, ಲಾಕು ನೆನ್ನೆ ಹೊಡೆದಾಕ್ಬಿಟ್ಟೆ. ಇಲ್ಲಿಂದ ಇಲ್ಲಿ ಲಾಕ್ ಮಾಡೋ ಥರ ಸಿಸ್ಟಮ್ ಹೊಡೆದಾಕ್ಬಿಟ್ಟಿದ್ದೀನಿ. ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಹಿಂಗೆ ಅಡ್ಡ ಇಡೋದು. ಆಮೇಲೆ ಇದು ಗೈಸ್, ಇದು ಫಸ್ಟ್ ಫ್ಲೋರ್. ಇದು ಇದು ಫಸ್ಟ್ ಫ್ಲೋರ್ ನೋಡಿ. ಫಸ್ಟ್ ಫ್ಲೋರ್ ಹಿಂಗಿರುತ್ತೆ. ಇವಾಗ ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಮಾಡ್ಕೊಡೋದಂತಮ್ಮ ಇವನು ಲೋಕರಾಜ್ ಅಂತ. ಆಮೇಲೆ ಅಷ್ಟೇ, ಇನ್ನು ಕೆಳಗಡೆ ಹಿಂಗೆ ಹೋಗೋದು. ಸ್ಟೆಪ್ಸ್ ಹಿಂಗಿರುತ್ತೆ ಡೀಪಾಗಿ, ಮಸ್ತಾಗಿದೆ. ಇಲ್ಲಿ ನೋಡಿ, ಎಲ್ಲ ಫುಲ್ಲು ವುಡ್ಡು ಎಲ್ಲ ಇವರೇ ಮಾಡಿರೋದು ಇಲ್ಲೆಲ್ಲ ನೋಡಿ. ಇದೆಲ್ಲ ಸ್ಟೋರೇಜ್. ಇದೆಲ್ಲ ಸ್ಟೋರೇಜ್. ಇದು ಮತ್ತು ಇವನು ನೋಡಿ ಇವಾಗ 4th ಹಾಯ್ ಬಂತ. ಆಮೇಲೆ ಅಷ್ಟೇ, ಚಿಕ್ಕ ಮನೆ ಎಲ್ಲ, ಚಿಕ್ಕ ಹೌಸ್ ಟೂರ್ ಅಷ್ಟೇ. ಮತ್ತು ನೋಡಿ ಇದೆಲ್ಲ ಸ್ಟೋರೇಜ್. ಇದು ನೆಕ್ಸ್ಟ್ ಹಾಕೋಕ್ಕೆ. ಬಾ. ಹಾಂ ಶಬ್ಬಾಷ್. ಫುಲ್ಲು ತರಲೆ ಇವನು, ಎಲ್ಲರಿಗಿಂತ ತರಲೆ ಇವನೇ ಇವ್ರ ಮನೆಯಲ್ಲಿ. ಸ್ಟೆಪ್ಸ್ ಹಿಂಗಿರುತ್ತೆ ಇಷ್ಟೇ. ಅಷ್ಟೇ, ಆಚೆ ವ್ಯೂ ಹಿಂಗಿರುತ್ತೆ. ಇನ್ನು ಅಷ್ಟೇ ಹೌಸ್ ಟೂರ್, ಇನ್ನೇನಿಲ್ಲ. ಇದು ಸ್ವಲ್ಪ ಶೆಲ್ಫ್ ಥರ. ಇಲ್ಲಿ ನಾವು ಇವಾಗ ತೊಗೊಬಂದಿರೋ ವಿಮ್ಮು ಎಲ್ಲ ಖಾಲಿ ಮಾಡ್ಬಿಡ್ತಾರೆ ಪಟ್ಟ ಅಂತ. ಅಷ್ಟೇ, ಹಿಂಗಿರತ್ತಪ್ಪ ಪಹಾಡಿ ಹೌಸ್ ಎಲ್ಲ. ಸರಿ, ಇವಾಗ ನಾನು ಒಂದು ಸ್ವಲ್ಪ ಹೊತ್ತು ಬಿದ್ಕೊಳ್ತೀನಿ ಬೆಡ್ ಮೇಲೆ. ಒಳ್ಳೆ ಬೆಚ್ಚಗಿರತ್ತೆ. ಆದರೆ ಇಲ್ಲೆಲ್ಲ ಇಲ್ಲಿ ನೋಡಿ, ಬ್ಲ್ಯಾಂಕೆಟ್ ಎಷ್ಟು ತಪ್ಪ ಇದೆ. ಅಷ್ಟೇ ಗೈಸ್, ಇನ್ನು ನೆಕ್ಸ್ಟ್ ಮನೆ ತೋರಿಸ್ತೀನಿ. ಅದು ಚೆನ್ನಾಗಿದೆ ಸ್ವಲ್ಪ. ಯಾವನಲ್ಲಾಗೆ ಬಂದೀನಿ. ಗೈಸ್ ನೋಡಿ, ಹಾಲು ಕುಡಿಸ್ತಿದ್ದಾರೆ ಹೆಂಗೆ ಅಂತ. ಹಾಲು ಕುಡಿಸ್ತಾ ಇದ್ದಾರೆ. ಹಾಲು ಕುಡಿಸ್ತಿದ್ದಾರೆ ಗೋಲ್ಟಿಗೆ. ಹೆಂಗೆ ಕುಡಿಸ್ತಿದ್ದಾರೆ ನೋಡಿ ಹಾಲು. ಗೈಸ್ ನೋಡಿ, ಇವಾಗ ಮಗು ಹಾಕಿರೋದು ಅದು, ಅದಕ್ಕೆ ಫ್ರೆಶ್ ಮಗು ಹಾಕಿರೋದು ಅದು, ಅದಕ್ಕೆ ಹೆಂಗೆ ನಡೆಯೋಕೆ ಕೂಡ ಆಗ್ತಿಲ್ಲ. ಅದಕ್ಕೆ ಖಾಲಿ ದೇಖಾದ ನೋಡಿ, ಹಾಲು ಕುಡಿಸ್ತಿದ್ದಾಳೆ, ಅಭ್ಯಾಸ ಮಾಡಿಸ್ತಿದ್ದಾಳೆ ಅದಕ್ಕೆ ಹೆಂಗೆ ಅಂತ ನೋಡಿ. ಅವನಿನ್ನ ಒಂದು ಫುಲ್ ಮೇಕೆ ತೋರಿಸ್ತಾನೆ. ಎಲ್ಲ ನಮ್ಮದೇ, ಇದೊಂದೇ ಅಲ್ಲ. ಇದು ನೋಡಿ ಬೊಫೆಲೋ ಅಲ್ಲ, ಹಸು ನೋಡಿ. ಇದು ಕೊಟ್ಟಿಗೆ ಕಾಣಿಸ್ತಿದೆಯಾ ನೋಡಿ, ಇಷ್ಟೇ ಎಷ್ಟು ಕೊಟ್ಟಿಗೆ ಇರುತ್ತೆ. ಅದು ಒಂದು ನೋಡಿ,
ಚಿಕ್ಕದು ಕೆಳಗಡೆ ಹಸುದು ಕೊಟ್ಟಿಗೆ ಇರುತ್ತೆ. ಫಸ್ಟ್ ಫ್ಲೋರಲ್ಲಿ ಸ್ಟೋರೇಜು, ಸೆಕೆಂಡ್ ಫ್ಲೋರ್ ಕಾಣಿಸ್ತಿದೆ ನೋಡಿ ಇದು. ಇಲ್ಲಿ ಕಿಚನ್ ರೂಮು ಮತ್ತು ಬೆಡ್ರೂಮ್ ಎರಡು ಒಂದೇ ಕಡೆ. ಗೈಸ್ ನೋಡಿ ಇವಾಗ ತಾತ ಬಂದರು. ಅವ್ನು ಹೇಳ್ದ ಏನಾಯಿತು ಅಂತ. ಫುಲ್ಲು ಖುಷಿ ತಾತ. ಇವಾಗ ಬಂದರು ನಮ್ಮ ಮಮ್ಮಿ ತಾತ ಎಲ್ಲ. ನೋಡಿದ್ರಾ ಖುಷಿ ನೋಡಿದ್ರಾ. ಗೈಸ್ ನೋಡ್ಬೋದು ಗಂಟೆ ಎತ್ಕೊಂಡು ಹೋಗ್ತಿದ್ದಾರೆ. ಫಸ್ಟು ಇಲ್ಲಿ ಯಾವಾಗೂ, ಆಮೇಲೆ ದೇವಸ್ಥಾನ ಹತ್ರ.